ಯಾರು ಗುರುಗಳಾಗ್ತಾರೆ ಇವಾಗ? ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ್ ಅವರ ಗುರುಗಳು ಆಗ್ತಾರೆ. ಇವರು ಯೋಗಿಗಳು, ಸನ್ಯಾಸಿಗಳು, ಯೋಗಿಗಳು. ಇವರಿಗೆ ಹಣ, ದುಡ್ಡು ಅದೆಲ್ಲ ಇಷ್ಟ ಆಗಲ್ಲ, ಅದ್ರ ಬಗ್ಗೆ ಮೋಹ ಇರಲ್ಲ, ಅದ್ರ ಬಗ್ಗೆ ಆಸೆ ಇರಲ್ಲ. ಹಣ ಅಂದರೆ ಆಯಿತಾ, ಇವ್ರ ಹತ್ರ ಗುರುಗಳಾಗಿ ಹೋಗಬೇಕು ಅಂತ ಒಂದು ಪ್ರಸಂಗ ಬರುತ್ತೆ. ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ನೀನು ಹೋಗಬೇಕು, ದೇವರನ್ನು ನಾನು ಅನ್ವೇಷಣೆ ಮಾಡಬೇಕು, ದೇವರಂದರೆ ಯಾರು ಅನ್ನೋದನ್ನು ಗುರುತಿಸ್ಕೋಬೇಕು, ಇವ್ರ ಹತ್ರ ಹೋಗು ಅಂತ ಅವರಿಗೆ ಒಂದು ಸಲಹೆ ಬಂದಿರುತ್ತಲ್ಲ ಅವರ ಗುರುಗಳಿಂದ, ಶಿಕ್ಷಕರಿಂದ. ಅಲ್ಲಿ ಹೋಗೋಕ್ಕೆ ರೆಡಿ ಆಗ್ತಾರೆ. ಎಲ್ಲ ಸ್ನೇಹಿತರಿಂದ ಏನು ವಿಷಯ ಗೊತ್ತಾಗುತ್ತೆ ಅಂದರೆ, ಪರಮಹಂಸರು ಸ್ವಾಮಿ ರಾಮಕೃಷ್ಣ ಪರಮಹಂಸರು ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ದುಡ್ಡು, ಕಾಸು, ದುಗ್ಗಾಣಿ ಅಂತ ಹೇಳ್ತಿದ್ರು ಅವಾಗ. ಅದಂದರೆ ಇವರಿಗೆ ದುಗ್ಗಾಣಿ, ಹಣಕ್ಕೆ ಹಾಗೆ ಹೇಳ್ತಿದ್ರು. ಅದು ತಗೊಳ್ಳಲ್ಲ, ಅದನ್ನು ಕಂಡೇ ಅವರಿಗೆ ಆಗಲ್ಲ, ಮೈಯೆಲ್ಲ ಉಳಿತಾರ ಆಗುತ್ತೆ, ಚುಚ್ಚಿದಂಗಾಗುತ್ತೆ. ಹಣವನ್ನು ಕೈಯಲ್ಲಿ ಹಿಡ್ಕೊಳ್ಳೋದಾಗಲಿ, ಮನಸ್ಸಿನಲ್ಲಿ ತೆಗೆದುಕೊಳ್ಳೋದಾಗಲಿ, ಬಾಯಿಂದ ದುಡ್ಡು ಅಂತ ಹೇಳೋದಾಗಲಿ ಆದರೆ ಅವರಿಗೆ ಚುಚ್ಚಿದಂಗಾಗುತ್ತೆ. ಅಷ್ಟು ಹಿಂಸೆ. ಹಣ ಅಂದರೆ ಅವರಿಗೆ ಬೇಡ. ಯಾರಿಗೆ? ಈ ಗುರುಗಳಿಗೆ. ಆ ಗತಿ ಇರುತ್ತೆ. ಅದಕ್ಕೇನು ನರೇಂದ್ರನಾಥ್ ಅವ್ರಿಗೇನು ಒಂದು ಕುತೂಹಲ, ಹೌದಾ ಇವ್ರಿಗೆ ದುಡ್ಡು ಅಂದರೆ ಬೇಡವಾ, ನೋಡೋಣ ಹಾಗಿದ್ರೆ ನಾ ಪರೀಕ್ಷೆ ಮಾಡ್ತೀನಿ ಗುರುಗಳನ್ನು. ಚೇಷ್ಟಿ ಬುದ್ಧಿ ಅಲ್ವಾ, ಚಿಕ್ಕವರಿರುವಾಗ, ಬಾಲ್ಯದಲ್ಲಿರುವಾಗ, ಆಯಿತು ಪರೀಕ್ಷೆ ಮಾಡೇ ಬಿಡೋಣ ಅಂತ ತಮ್ಮ ಸ್ನೇಹಿತರ ಜೊತೆ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳು ಇನ್ನೂ ಒಳಗಡೆ ಬಂದಿರಲ್ಲ ಆಯಿತಾ. ಅವ್ರದ್ದು ಆಸನ ಇರುತ್ತೆ ಈ ರೀತಿ. ಈ ಆಸನದ ಮೇಲೆ ಏನು ಹಾಕಿರ್ತಾರೆ? ತಲೆದಿಂಬು ಎಲ್ಲ ಹಾಕಿ ಇಟ್ಟಿರ್ತಾರೆ. ಇದು ರಾಮಕೃಷ್ಣ ಪರಮಹಂಸರ ಆಸನ, ಕುಳಿತುಕೊಳ್ಳುವಂಥ ಸ್ಥಳ. ಅವರಿನ್ನೂ ಆಚೆಯಿಂದ ಒಳಗಡೆಯಿಂದ ಬಂದಿಲ್ಲ. ಅವಾಗ ಏನು ಮಾಡ್ತಾರೆ ನರೇಂದ್ರನಾಥ್ನವರು? ಇವ್ರ ಹತ್ರ ಒಂದು ನೋಟ್ ಇರುತ್ತೆ ಆಯಿತಾ, ಹಣ ಒಂದು ನೋಟ್ ಇರುತ್ತೆ. ಆ ನೋಟನ್ನು ತೆಗೆದುಕೊಂಡು ಬಂದು ಇದ್ರ ಕೆಳಗಡೆ, ಇದು ಏನು ದಿಂಬಿರುತ್ತಲ್ವ ಅದ್ರ ಕೆಳಗಡೆ ಬಿಟ್ಟು ಸುಮ್ಮನೆ ಹೋಗಿ ನಿಂತ್ಬಿಡ್ತಾರೆ. ಹೌದಾ? ಕಾಯಿನ್ ಇತ್ತು ಅಂತಂದರೆ ಚುಚ್ಚಿದ್ದು ಗೊತ್ತಾಗ್ಬೋದು. ಕಾಯಿನ್ ಅಂದರೆ ಗಟ್ಟಿ ಗಟ್ಟಿ ಇರುತ್ತೆ, ದಪ್ಪ ಇರುತ್ತೆ, ಕುತ್ಕೊಂಡಾಗ ಏನೋ ಚುಚ್ಚಿದಾಗ ಆಗುತ್ತೆ. ನೋಟ್ ಆದರೆ ಚುಚ್ಚುತ್ತಾ? ಗೊತ್ತಾಗಲ್ವಲ್ಲ. ಪೇಪರ್ ಥರ ಇರುತ್ತಲ್ವ, ಅದನ್ನು ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆವಾಗ ಯಾರೋ ರಾಮಕೃಷ್ಣ ಗುರೂಜಿಯವರು ಬರ್ತಾರೆ, ಬಂದು ಆಸನವನ್ನು ಗ್ರಹಿಸ್ತಾರೆ. ಅವರು ಕೊಡಕ್ಕೆ ಆಗ್ತಾ ಇದೆ, ಏನೋ ಚುಚ್ಚಿದಾಗ ಆಗ್ತಾ ಇದೆ, ಏನೋ ಹಿಂಸೆ, ತಳಮಳ. ಅಯ್ಯೋ ಯಾಕೆ ನನಗೆ ಕಂಫರ್ಟಾಗಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಏನೋ ತೊಂದರೆ ಆಗ್ತಾ ಇದೆ. ಆವಾಗ ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ, ಅವರ ಧರ್ಮಪತ್ನಿ ಹೆಸರೇನು? ಶಾರದಾದೇವಿ. ಏನು? ಶಾರದಾದೇವಿ. ಅವರು ರಾಮಕೃಷ್ಣ ಗುರೂಜಿಯವರು ಎಲ್ಲ ಮಹಿಳೆಯರನ್ನು ಮಾತಾ ಅಂತ ಸಂಬೋಧಿಸ್ತಿದ್ರು, ಮಾತೆ ಅಂತಲೇ ಕರೀತಾ ಇದ್ರು. ಅದಕ್ಕೆ ಶಾರದಾದೇವಿ ಮಾತೆಯನ್ನು ಕರೀರಿ ಅಂತ ಕರೆಸ್ಕೊಳ್ತಾರೆ. ನೋಡು, ಈ ಆಸನದಲ್ಲಿ ನನಗೆ ಕುಳಿತುಕೊಳ್ಳಕ್ಕಾಗ್ತಾ ಇಲ್ಲ, ಏನೋ ಒಂದು ಚುಚ್ಚುತ್ತಾ ಇದೆ, ಹಿಂಸೆ ಕೊಡ್ತಾ ಇದೆ, ನಾನು ಬೋಧನೆಯನ್ನು ಮಾಡಲಿಕ್ಕೆ ಕುತ್ಕೊಳ್ಳಿಕ್ಕೆ ಸಮಾಧಾನ ಆಗ್ತಾ ಇಲ್ಲ, ಅಲ್ಲಿ ಏನಿದೆ ಅಂತ ಗಮನಿಸ್ಕೋ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ? ಶಾರದಾದೇವಿಯವರು ಬಂದು ಅಲ್ಲಿರುವಂಥ ದೀಪವನ್ನು ಹೀಗೆ ಕೊಡುತ್ತಾರೆ. ಹೀಗೆ ಕೊಡು ನೋಡಿದರೆ ಅದ್ರ ಕೆಳಗಡೆಯಿಂದ ಏನು ಬಿತ್ತು? ಹಣ ಬಂತು. ಒಂದು ನೋಟು ಸಿಗುತ್ತೆ, ಆಗಿನ ಕರೆನ್ಸಿ. ಆವಾಗ ಯಾವ ನೋಟ್ ಇತ್ತಲ್ವ ಆ ಕರೆನ್ಸಿ ಸಿಗುತ್ತೆ. ನೋಡು ನನಗೆ ಈ ಹಣದಿಂದ ಚಿತ್ರಹಿಂಸೆ ಆಗ್ತಾ ಇತ್ತು, ನನಗೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂತ ಅದನ್ನು ತೆಗೆದಿರ್ತಾರೆ. ಇದನ್ನೆಲ್ಲ ಯಾರು ಗಮನಿಸ್ತಾ ಇದ್ರು? ನರೇಂದ್ರನಾಥ ಮೂಲೆಯಲ್ಲಿ ನಿಂತ್ಕೊಂಡು ಗಮನಿಸ್ತಾ ಇದ್ರು. ಆವಾಗ ಅವರಿಗೆ ಅರಿವಿಗೆ ಬರುತ್ತೆ, ಇಲ್ಲ ನಿಜವಾಗ್ಲೂ ರಾಮಕೃಷ್ಣ ಪರಮಹಂಸರಿಗೆ ಯೋಗಿಗಳು, ಸನ್ಯಾಸಿಗಳು, ಅದ್ಭುತವಾದಂಥ ಗುರೂಜಿ, ಅವರು ಕಾಳಿಕಾದೇವಿಯ ಆರಾಧಕರು, ಅವರನ್ನು ನಾನು ಪರೀಕ್ಷೆ ಮಾಡಲಿಕ್ಕೆ ಹೋದೆ, ನನ್ನದೇ ತಪ್ಪಾಯಿತು ಅಂತ. ಅವಾಗ ಇಲ್ಲೇ ಕುತ್ಕೊಂಡಲ್ಲೇ ಗುರುಗಳು ಹೇಳ್ಬಿಡ್ತಾರೆ, ಸಮಾಧಾನ ಆಯ್ತಾ ನರೇಂದ್ರ, ನನ್ನನ್ನು ಪರೀಕ್ಷಿಸಿದೀಯಾ ಅಂತ ಕೇಳ್ತಾರೆ. ನನ್ನನ್ನೇ ಗುರುಗಳನ್ನೇ ಪರೀಕ್ಷೆ ಮಾಡಿದವರು ಯಾರು? ನರೇಂದ್ರನಾಥ್ ಅವರು. ಆಮೇಲೆ ಅವ್ರು ಹೋಗಿ ಶರಣಾಗಿ ಅವರಿಗೆ ಕಾಲು ಮುಗಿದು ನಮಸ್ಕರಿಸ್ತಾರೆ. ನೀನೇ ನನ್ನ ಯೋಗ್ಯವಾದ ಶಿಷ್ಯ ಅಂತ ರಾಮಕೃಷ್ಣ ಗುರುಗಳು ಅವರನ್ನು ಶಿಷ್ಯವಾಗಿ ಸ್ವೀಕರಿಸ್ತಾರೆ. ಮುಂದೆ ಎಲ್ಲ ಅವರ ಶಿಷ್ಯ ಜೀವನ, ಅವರ ಇನ್ನು ಮುಂದುವರಿದಂಥ ಶಿಕ್ಷಣ ಎಲ್ಲ ಮುಂದುವರಿಯುತ್ತೆ. ಇದರ ಮುಂದುವರಿದಂಥ ಭಾಗವನ್ನು ಮತ್ತೆ ನಮ್ಮ ಲಕ್ಷ್ಮಿ ಅಕ್ಕ ಅವರು ನಿಮಗೆ ತಿಳಿಪಡಿಸ್ತಾರೆ. ಅರ್ಥ ಆಯ್ತಾ? ಅಷ್ಟರಲ್ಲಿ ಏನಾಗುತ್ತೆ, ಸ್ವಲ್ಪ ದಿನಗಳ ನಂತರ
ರಾಮಕೃಷ್ಣ ಪರಮಹಂಸರ ಅಲ್ಲ ಸ್ವಾಮಿ ವಿವೇಕಾನಂದರ ಆಗಿಲ್ಲ, ನರೇಂದ್ರನಾಥ್ ಅವರ ತಂದೆ ಹೆಸರೇನು? ಅವರು ವಕೀಲರಾಗಿರ್ತಾರಲ್ಲ, ಅವರು ದೇಹ ತ್ಯಾಗ ಮಾಡಿಬಿಡ್ತಾರೆ. ಅವರ ಆಯುಷ್ಯ ಮುಗಿದು ಹೋಗುತ್ತೆ, ಅವರು ದೇಹ ತ್ಯಾಗ ಮಾಡಿಬಿಡ್ತಾರೆ. ಇದುವರೆಗೂ ಅವರು ಶ್ರೀಮಂತರಾಗಿರ್ತಾರೆ, ಅವರಿಗೆ ಹಣದ ತಾಪತ್ರೆ ಇರಲ್ಲ, ಚೆನ್ನಾಗಿ ಊಟ ತಿಂಡಿ ಇರುತ್ತೆ. ಆದರೆ ತಂದೆಯಿಂದ ಆಶ್ರಯ ಹೋದ ನಂತರ ಅವರಿಗೆ 2 ಹೊತ್ತು ಊಟಕ್ಕೂ ಕಷ್ಟ ಆಗುತ್ತೆ, ಊಟನೂ ಇರಲ್ಲ. ನೋಡಿ ಅವ್ರ ತಟ್ಟೆಯಲ್ಲಿ, ಅವ್ರ ಕೆಲವು ತಟ್ಟೆಗಳಲ್ಲಿ ಅನ್ನನೇ ಇಲ್ಲ, ಹೌದಲ್ವಾ? ತುಂಬ ಕಷ್ಟದಿಂದ ಜೀವನವನ್ನು ನಡೆಸೋಕ್ಕೆ ಆರಂಭ ಆಗುತ್ತೆ. ಮುಂದಿನ ಕಥೆಯನ್ನು ಯಾರು ಹೇಳ್ತಾರೆ? ಲಕ್ಷ್ಮಿ ಅಕ್ಕ.